ಶರಣ ಲಿಂಗಾರ್ಚನೆಯ ಮಾಡಲೆಂದು ಪುಷ್ಪಕ್ಕೆ ಕರವ ನೀಡಿದರೆ ಆ ಪುಷ್ಪ ನೋಡ ನೋಡ ಕರದೊಳಗೆ ಅಡಗಿತ್ತಲ್ಲ, ಅದು ಓಗರದ ಗೊಬ್ಬರವನ್ನು ಉಣ್ಣದು, ಕಾಮದ ಕಣ್ಣ ಅರಿಯದು, ನಿದ್ರೆಯ ಕಪ್ಪ ಒತ್ತದು, ಅರುಣ ಚಂದ್ರರ ತೆರೆಯಲ್ಲಿ ಬೆಳೆಯದು, ಲಿಂಗವೇದಿಯಾಗಿ ಬೆಳೆದ ಪುಷ್ಪ ಅದು. ಗುಹೇಶ್ವರ, ನಿಮ್ಮ ಶರಣ ಪ್ರಾಣಲಿಂಗಕ್ಕೆ ಪೂಜೆಯ ಮಾಡಿದನು. ಅಪೂರ್ವವಾದ ವಚನ. ಅಲ್ಲಮ ಪ್ರಭುದೇವರು ಈ ವಚನದೊಳಗೆ ಎಂತಹ ಸುಂದರವಾದ ವಿಚಾರಗಳನ್ನು ಪ್ರತಿಪಾದನೆ ಮಾಡಿದ್ದಾರೆ ಎಂಬುದಾಗಿ ಹೇಳಿದರೆ, ಶರಣ ಲಿಂಗಾರ್ಚನೆಯ ಮಾಡಲೆಂದು ಪುಷ್ಪಕ್ಕೆ ಕರವ ನೀಡಿದರೆ ಆ ಪುಷ್ಪ ನೋಡ ನೋಡ ಕರದೊಳಗೆ ಅಡಗಿತ್ತಲ್ಲ. ಏನು ಈ ವಾಕ್ಯದಲ್ಲಿ ಹೇಳ್ತಾ ಇದ್ದಾರೆ? ಒಬ್ಬರು ಶಿವಶರಣರು, ಅವ್ರು ಯಾರು? ಅಲ್ಲಮ ಪ್ರಭುದೇವರು ಲಿಂಗ ಪೂಜೆ ಮಾಡೋಕ್ಕೆ ಕೂತಿದ್ದಾರೆ. ಆ ಪೂಜೆ ಮಾಡೋ ಸಲುವಾಗಿ ಪುಷ್ಪಕ್ಕೆ ಕೈ ಚಾಚಿದ್ದಾರೆ. ಆ ಪುಷ್ಪವನ್ನು ತೆಗೆದುಕೊಂಡು ಇಷ್ಟಲಿಂಗಕ್ಕೆ ಏರಿಸಬೇಕು ಅಂತ. ಪರಿಣಾಮ ಏನಾಯಿತು? ನೋಡುತ್ತಿದ್ದಂತೆ ಆ ಪುಷ್ಪ ಆ ಕರದೊಳಗೆ ಅಡಗಿಬಿಡ್ತು. ಹೂವನ್ನು ಮುಟ್ಟಿದ್ರು, ಹೂವು ಮುಟ್ತಿದ್ದಾಗೇ ಹೂವು ಬಯಲಾಗಿ ಬಿಡ್ತು. ಇಷ್ಟಲಿಂಗ ಪೂಜೆ ಮಾಡಬೇಕಂತೇಳಿ ಹೂವಿಗೆ ಸ್ಪರ್ಶ ಮಾಡಿ ತಗೊಳ್ಳಿಕ್ಕೆ ಹೊರಟ ಕಾಲಕ್ಕೆ ಹೂವಿಗೆ ಕರಗಳ ಸ್ಪರ್ಶ ಆಗ್ತಿದ್ದಂಗೆ ಆ ಹೂ ಏನಾಗೋಯ್ತು? ಆ ಕರದೊಳಗೆ ಅಂಗೈಯೊಳಗೆ ಅದು ಅಡಗಿತು. ಏನಂಗಂದರೆ ಆ ಹೂ ಅದು ಓಗರದ ಗೊಬ್ಬರವನ್ನು ಉಣ್ಣದು, ಕಾಮದ ಕಣ್ಣ ಅರಿಯದು, ನಿದ್ರೆಯ ಕಪ್ಪ ಒತ್ತದು. ಅದು ಎಂಥ ಹೂವಪ್ಪ! ಅಲ್ಲಮ ಪ್ರಭುದೇವರು ಇಷ್ಟಲಿಂಗವನ್ನು ಯಾವ ಹೂವಿನೊಳಗೆ ಪೂಜೆ ಮಾಡ್ತಿದ್ರು? ಯಾವ ಹೂವಿನ ಪೂಜೆಯಪ್ಪ ಎಂಬುದಾಗಿ ಹೇಳಿದರೆ ಅದಕ್ಕೆ ಹೇಳ್ತಾರೆ, ಅದು ಗೊಬ್ಬರ ನೀರು ಹಾಕಿ ಬೆಳೆದದು ಹೂವಲ್ಲ, ಅದು ಕಾಮದ ಕಣ್ಣು ಅರಿಯದಲ್ಲ, ಅದು ನಿದ್ರೆಯ ಕಪ್ಪು ಒತ್ತದಲ್ಲ. ಅಂದ್ರೇನು? ಆ ಹೂವು ಎಂಥದಪ್ಪ ಅಂತೇಳಿದರೆ ಅದು ನೀರು ಗೊಬ್ಬರದಿಂದ ಬೆಳೆಯೋದಲ್ಲ, ವಿಷಯಾದಿಗಳು ಅದಕ್ಕೆ ಸೋಂಕಿಲ್ಲ. ಅಷ್ಟೇ ಅಲ್ಲ, ಅವ್ರು ಹೇಳ್ತಾರೆ ಕಾಮದ ಕಣ್ಣರಿಯದು, ನಿದ್ರೆಯ ಕಪ್ಪ ಒತ್ತದು. ಆ ಹೂವು ಅಜ್ಞಾನ ತಿಮಿರ ಆ ಹೂವಕ್ಕೆ ಸೋಕುವುದಿಲ್ಲ ಅಂತಾರೆ. ಏನಂಗಂದರೆ ಅರುಣ ಚಂದ್ರರ ತೆರೆಯಲ್ಲಿ ಬೆಳೆಯದು. ಈ ಹೂವು ಸೂರ್ಯ ಚಂದ್ರರ ಬೆಳಗಿನಲ್ಲಿ ಅದು ಅರಳಿಲ್ಲ ಅಂತಾರೆ. ನೀರು ಗೊಬ್ಬರದಿಂದ ಬೆಳೆದಿಲ್ಲ ಅಂತಾರೆ. ಅದಕ್ಕೆ ಕಾಮನ ದೃಷ್ಟಿ ತಾಕಿಲ್ಲ ಅಂತಾರೆ. ಆ ಹೂವಕ್ಕೆ ಅಜ್ಞಾನವು ದರ್ಶನವೂ ಆಗಿಲ್ಲ ಅಂತಾರೆ. ಅದು ಅಂಥ ಹೂವಾದು. ಅಂಥ ಹೂವಿನಿಂದ ಅಲ್ಲಮ ಪ್ರಭುದೇವರು ಇಷ್ಟಲಿಂಗ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಅವರು ಮುಂದೆ ಹೇಳ್ತಾರೆ, ಅರುಣ ಚಂದ್ರರ ತೆರೆಯಲ್ಲಿ ಬೆಳೆಯದು, ಲಿಂಗವೇದಿಯಾಗಿ ಬೆಳೆದ ಪುಷ್ಪವದು. ಆ ಪುಷ್ಪ ಯಾವುದಪ್ಪ ಎಂಬುದಾಗಿ ಹೇಳಿದರೆ, ಲಿಂಗವೇದಿಯಾಗಿ ಬೆಳೆದ ಪುಷ್ಪ. ಲಿಂಗವೇದಿ ಅಂದ್ರೇನು? ಮನಸ್ಸು ಸದಾ ಷಡಕ್ಷರ ಮಂತ್ರವನ್ನೇ ಸ್ಮರಣೆ ಮಾಡ್ತಾ ಅದರ ದರ್ಶನವನ್ನು ಮನಸ್ಸು 24 ಗಂಟೆ ಆ ಲಿಂಗ ದರ್ಶನ, ಲಿಂಗ ಸ್ಪರ್ಶನ, ಮಹಾಮಂತ್ರ ಸ್ಮರಣೆಯನ್ನು ಮಾಡ್ತಾ ಇತ್ತು. ಇಂಥ ಲಿಂಗವೇದಿಯಾಗಿ ಬೆಳೆದ ಪುಷ್ಪವದು. ಆ ಹೂವು ಲಿಂಗದನ ದರ್ಶನ ಮಾಡ್ಕೊಂತನ ಹೂವು ಅರಳಿತು. ಅಲ್ಲಮ ಪ್ರಭುದೇವರು ಇಷ್ಟಲಿಂಗಕ್ಕೆ ಪೂಜೆ ಮಾಡಲಿಕ್ಕೆ ಕೈ ನೀಡಿದಂಥ ಪುಷ್ಪ ಯಾವುದಪ್ಪ ಎಂಬುದಾಗಿ ಹೇಳಿದರೆ, ಅದು ಹೂವು ಅರಳುತ್ತಾನೆ ಲಿಂಗ ದರ್ಶನವನ್ನು ಮಾಡ್ಕೊತಾನೆ ಅರಳಿತು. ಗುಹೇಶ್ವರ, ನಿಮ್ಮ ಶರಣ ಪ್ರಾಣಲಿಂಗಕ್ಕೆ ಪೂಜೆಯ ಮಾಡಿದನು. ಅಲ್ಲಮ ಪ್ರಭುದೇವರು ಹೇಳ್ತಾರೆ, ನಿಮ್ಮ ಶರಣ. ಆ ಶರಣ ಯಾರು? ಅಲ್ಲಮ ಪ್ರಭುದೇವರು ಪ್ರಾಣಲಿಂಗಕ್ಕೆ ಪೂಜೆಯ ಮಾಡಿದನು. ಅವರು ಪೂಜೆ ಮಾಡಿದ್ದು ಯಾವುದಕ್ಕಪ್ಪ? ಪ್ರಾಣಲಿಂಗಕ್ಕೆ.
ಪ್ರಾಣಲಿಂಗ ಅಂದ್ರೇನು? ಇಷ್ಟಲಿಂಗವೇ ಪ್ರಾಣವಾದ ಜೀವನ. ಪೂಜೆ ಮಾಡಿದ ಪುಷ್ಪ ಯಾವುದು? ಅಂತರಂಗದಲ್ಲಿ ಅರಳಿದ ಹೃದಯದ ಪುಷ್ಪ, ಹೃದಯ ಕಮಲ, ಸಹಸ್ರಾರ ಕಮಲ, ಅರಿವಿನ ಸಹಸ್ರಾರ ಕಮಲ, ಹೃದಯದ ಕಮಲ. ಇವುಗಳಿಂದ ಅಲ್ಲಮಪ್ರಭುದೇವರು ಆ ಇಷ್ಟಲಿಂಗವನ್ನು ಪೂಜೆ ಮಾಡಿದರು. ಗುಹೇಶ್ವರನ ಭಕ್ತಿಯನ್ನು ಈ ರೀತಿಯಾಗಿ ನಡೆಸಿದರು. ಎಂಥ ಅಮೋಘವಾದ ಪೂಜೆ ರೀ, ಎಂತಹ ಅಮೋಘವಾದ ಸಾಧನೆ ಅಲ್ಲಮಪ್ರಭುದೇವರದು. ಅದ್ಭುತ. ಆಹಾ, ನಿರಾಕಾರದ ಆನಂದದ ಪರಮಾನಂದದ ನಿಬ್ಬೆರಗಿನ ಭಕ್ತಿ, ಪರಮಾನಂದದ ಇರವು ಅಲ್ಲಮಪ್ರಭುದೇವರ ಈ ಭಕ್ತಿ ಅಪೂರ್ವ ಅಪೂರ್ವ ಅಪೂರ್ವ. ಆ ವಚನವನ್ನು ಇನ್ನೊಮ್ಮೆ ಓದ್ತೀನಿ. ಬಹಳ ಆನಂದವಾಗಿದೆ. ಎಷ್ಟು ಆನಂದವಾಗಿದೆ ಎಂಬುದಾಗಿ ಹೇಳಿದರೆ, ಶರಣ ಲಿಂಗಾರ್ಚನೆಯ ಮಾಡಲೆಂದು ಪುಷ್ಪಕ್ಕೆ ಕರವ ನೀಡಿದರೆ ಆ ಪುಷ್ಪ ನೋಡ ಕರದೊಳಗೆ ಅಡಗಿತ್ತಲ್ಲ. ಪೂಜೆ ಮಾಡಬೇಕಂತೇಳಿ ಆ ಪುಷ್ಪಕ್ಕೆ ಕರವನ್ನು ನೀಡಿದರೂ ಆ ಪುಷ್ಪ ಕರದೊಳಗೆ ಅಡಗಿಬಿಡ್ತು. ಆ ಹೂ ಎಂಥದಪ್ಪ ಅಂತೇಳಿದರೆ ಅದು ಓಗರದ ಗೊಬ್ಬರವನ್ನು ಉಣ್ಣದು. ಅದು ನೀರು ಗೊಬ್ಬರದಿಂದ ಬೆಳೆದದ್ದಲ್ಲ. ಓಗರ ಯಾವುದೋ ಈ ಶರೀರ ಎನ್ನುವ ಗಿಡ ಓಗರದ ಗೊಬ್ಬರದಿಂದ ಬೆಳೆದಿರೋದಲ್ಲದು. ಮಹಾಮಂತ್ರ ಸ್ಮರಣೆಯನ್ನೇ ಆಹಾರವಾಗಿ ಬೆಳೆದಂಥ ಶರೀರ ಇದು. ಮುಂದುವರೆದು ಹೇಳ್ತಾರೆ, ಅದು ಕಾಮದ ಕಣ್ಣ ಅರಿಯದು. ಇದಕ್ಕೆ ಕಾಮದ ಕಣ್ಣಿಲ್ಲ, ಅದು ಗೊತ್ತೇ ಇಲ್ಲ ಈ ಶರೀರಕ್ಕೆ. ನಿದ್ರೆಯ ಕೊಪ್ಪೊತ್ತದು, ಅದಕ್ಕೆ ಅಜ್ಞಾನವೇ ಇಲ್ಲ. ಅಜ್ಞಾನವನ್ನು ಹತ್ತಿರ ಬರಕ್ಕೆ ಬಿಟ್ಟಿಲ್ಲ. ಜ್ಞಾನ ಮಾರ್ಗದಲ್ಲಿ ಹೊರಟಿದೆ ಈ ಶರೀರ. ಮುಂದುವರೆದು ಹೇಳ್ತಾರೆ, ಅದು ಅರುಣ ಚಂದ್ರರ ತೆರೆಯಲ್ಲಿ ಬೆಳೆಯದು. ಅದು ಸೂರ್ಯ ಮತ್ತು ಚಂದ್ರರ ತೆರೆ ಏನು ಆಡ್ತಲ್ಲ ಹಗಲು ರಾತ್ರಿಗಳು, ಅದರಲ್ಲಿ ಬೆಳೆದದ್ದು ಹೂವು ಅಲ್ಲದು, ಲಿಂಗವೀದಿಯಾಗಿ ಬೆಳೆದ ಪುಷ್ಪ. ಇಲ್ಲಿ ಹೃದಯ ಕಮಲದಲ್ಲಿ ಅರಳಿರ್ತಕ್ಕಂಥ ಈ ಕುಸುಮ, ಈ ಪುಷ್ಪ ಯಾವುದಪ್ಪ ಅಂತ ಹೇಳಿದರೆ ಲಿಂಗವೇದಿಯಾಗಿ ಲಿಂಗ ದರ್ಶನವನ್ನು ಮಾಡ್ಕೊತ ಅರಳಿತು. ಸಹಸ್ರಾರ ಕಮಲ ಅದು ಗುಹೇಶ್ವರ ನಿಮ್ಮ ಶರಣ ಪ್ರಾಣಲಿಂಗಕ್ಕೆ ಪೂಜೆ ಮಾಡಿದನು. ಶರಣ ಅಲ್ಲಮಪ್ರಭುದೇವರು ಈ ರೀತಿಯಾಗಿ ಗುಹೇಶ್ವರನ ಪ್ರಾಣಲಿಂಗ ಪೂಜೆಯನ್ನು ಮಾಡಿದರು ಎನ್ನುವ ವಿಚಾರವನ್ನು ಅಲ್ಲಮಪ್ರಭುದೇವರು ಬಹಳ ಸುಂದರವಾಗಿ ಪ್ರಸ್ತಾಪ ಮಾಡಿದ್ದಾರೆ. ಬಹಳ ಚಂದದ ವಚನ. ಆ ವಚನ ಓದ್ತಿದ್ದ ಹಾಗೆ ಭಕ್ತಿ, ಆನಂದ, ಸಂತೋಷ ಅಧಿಕ ಆಗ್ತದೆ. ವಚನ ಬಹಳ ಸುಂದರ, ಬಹಳ ಸುಂದರ. ನೀವು ನಮಗೆ ಮೌಲಿಕವಾದ ಸಬ್ಸ್ಕ್ರೈಬರ್, ವ್ಯಾಲ್ಯುಬಲ್ ಸಬ್ಸ್ಕ್ರೈಬರ್. ನೀವು ಆಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು. ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಅಲ್ಲಿ ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನನ್ನು ಒತ್ತಿ. ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ. ಕನಿಷ್ಠ 10 ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ.